So how shall we convert this knowledge into wisdom? ಈ ತಿಳುವಳಿಕೆಯನ್ನ ಜ್ಞಾನವಾಗಿ ಹೇಗೆ ಪರಿವರ್ತನೆ How shall we ಗೊಳಿಸಬಹುದು? convert this food into blood and flesh and bones? ಈ ಆಹಾರವನ್ನ ಒಂದು ಮಾಂಸ, ರಕ್ತ ಮತ್ತು ಮೂಳೆಯಾಗಿ ಹೇಗೆ ಪರಿವರ್ತನೆಗೊಳಿಸೋದು? Jesus told us ಯೇಸು ಹೇಳಿದರು how to become wise. ಈ ಹೇಗೆ ಜ್ಞಾನಿಗಳಾಗೋದು. He told us a story. ನಮಗೊಂದು ಕಥೆಯನ್ನು ಹೇಳಿದರು. Matthew 7 ಮತ್ತಾಯ 7 about one man who had knowledge and another man who had wisdom. ಒಬ್ಬ ಮನುಷ್ಯನಿಗೆ ಜ್ಞಾನ ಇತ್ತು, ಇನ್ನೊಬ್ಬನಿಗೆ ತಿಳುವಳಿಕೆ ಇತ್ತು. And you'll see who built the house. ಇಲ್ಲಿ ನೋಡ್ತೀರಾ ನೀವು ಯಾರು ಮನೆ ಕಟ್ಟಿದ್ರು. What did we read in Proverbs 24? Do you remember that verse? 24 ಜ್ಞಾನೋಕ್ತಿನಲ್ಲಿ ಏನು ಓದೋ ನೆನಪಿದೆಯಾ ನಿಮಗೆ? By wisdom the house is built. ಜ್ಞಾನದಿಂದ ಮನೆಯನ್ನು ಕಟ್ಟಬಹುದು. Now you see that here. ಇಲ್ಲಿ ನೋಡ್ತೀವಿ ನಾವು ಅದನ್ನ. Matthew 7:24. 24ನೇ ವಚನ 7ನೇ ಅಧ್ಯಾಯ ಮತ್ತಾಯ. Everyone who hears these words of mine and does them is like a wise man who built his house on a rock. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. Opposite is the man who hears these words and does not do them. He is a foolish man who builds on the sand. 26ನೇ ವಚನದಲ್ಲಿ ನೋಡ್ತೀವಿ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದೆ ಇರುವವನು ಬುದ್ಧಿಹೀನನು. Now what is the common thing about both these people? ಈ ಇಬ್ಬರಲ್ಲಿ ಒಂದು ಸಾಮಾನ್ಯವಾದದ್ದು ಯಾವುದು? They both heard the words of God. ಇಬ್ಬರು ದೇವರ ವಾಕ್ಯವನ್ನು ಕೇಳಿದರು. This is not talking about a Christian and a Hindu or a Christian and a Muslim. ಇಲ್ಲಿ ಒಬ್ಬ ಕ್ರೈಸ್ತನು ಹಿಂದೂ ಅಥವಾ ಕ್ರೈಸ್ತ ಮುಸ್ಲಿಮನ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲ. It's not even talking about a Christian who goes to church and another Christian who doesn't go to church. ಇಲ್ಲಿ ಒಬ್ಬ ಕ್ರೈಸ್ತನು ಸಭೆಗೆ ಹೋಗುವಂತನು, ಕೂಟಕ್ಕೆ ಹೋಗುವಂತನು, ಕೂಟಕ್ಕೆ ಹೋಗದೇ ಇರೋನ ಬಗ್ಗೆನೂ ಹೇಳ್ತಾ ಇಲ್ಲ. It's not talking about a Christian who reads the Bible and a Christian who does not read the Bible. ಇಲ್ಲಿ ಒಬ್ಬ ಕ್ರೈಸ್ತ ಸತ್ಯವೇದ ಓದೋನು ಓದದೇ ಇರೋನ ಬಗ್ಗೆ ಹೋಲಿಸ್ತಾ ಇಲ್ಲ. It's talking about two Christians who read the Bible every day. ಇಲ್ಲಿ ಇಬ್ರು ಕ್ರೈಸ್ತರು ಪ್ರತಿ ದಿವಸ ದೇವರ ವಾಕ್ಯವನ್ನು ಓದುವಂತವರು. Who go to church every week. ಪ್ರತಿ ವಾರ ಸಭೆಗೆ ಕೂಟಗಳಿಗೆ ಹೋಗುವಂತವರು. And both of them hear. ಇಬ್ಬರು ಕೇಳಿಸ್ಕೊಳ್ತಾರೆ. Both of them have got knowledge. ಇಬ್ಬರಿಗೂ ಆ ತಿಳುವಳಿಕೆ ಇದೆ. But in one man that knowledge got digested and became wisdom. ಒಬ್ಬ ಮನುಷ್ಯನಲ್ಲಿ ಆ ಒಂದು ತಿಳುವಳಿಕೆ ಜೀರ್ಣವಾಗಿ ಜ್ಞಾನವಾಗಿದೆ. The other one it remained as knowledge, like the stomach getting full. ಇನ್ನೊಬ್ಬನಿಗೆ ಆ ತಿಳುವಳಿಕೆ ಹಾಗೆ ಹೊಟ್ಟೆ ತುಂಬಿಕೊಂಡಾಗೆ ಇದೆ. What was the thing that made the difference? ಏನು ವ್ಯತ್ಯಾಸ ಮಾಡಿದ್ದು ಇದರಲ್ಲಿ? One man obeyed what he heard. ಇಲ್ಲಿ ಒಬ್ಬ ಮನುಷ್ಯ ಏನು ಕೇಳಿಸ್ಕೊಂಡೋ ಅದಕ್ಕೆ ವಿಧೇಯನಾದನು. He heard something and he went home and did it. ಅವನು ಒಂದನ್ನು ಕೇಳಿಸ್ಕೊಂಡನು, ನಂತರ ಮನೆಗೆ ಹೋಗಿ ಅದನ್ನು ಮಾಡಿದನು. At least he tried to do it. ಅಥವಾ ಅವನು ಅದನ್ನ ವಿಧೇಯನಾಗಲಿಕ್ಕೆ ಪ್ರಯತ್ನಿಸಿದನು. For example, ಉದಾಹರಣೆಗೆ maybe he's talking here about these words of mine. ಇಲ್ಲಿ ಈ ನನ್ನ ಮಾತುಗಳು ಅಂತ ಹೇಳುತ್ತೆ. Now there are hundreds of things Jesus spoke. ನೂರಾರು ವಿಷಯಗಳನ್ನು ಯೇಸು ಮಾತಾಡಿದರು. But here he is particularly talking about chapter 5, 6 and 7. ಇಲ್ಲಿ ಪ್ರತ್ಯೇಕವಾಗಿ ಯೇಸು 5, 6, 7ನೇ ಅಧ್ಯಾಯದಲ್ಲಿ ಮಾತಾಡಿರುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. I want to say to all of you, ಅದರಿಂದ ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, study Matthew chapter 5, 6 and 7. ನೀವು ಪ್ರತಿಯೊಬ್ಬರು ಮತ್ತಾಯ 5, 6, 7ನೇ ಅಧ್ಯಾಯಗಳನ್ನು ಅಧ್ಯಯನ ಮಾಡಬೇಕು. If you are not born again, then the first thing you need is to be born again. ನೀವು ಹೊಸದಾಗಿ ಹುಟ್ಟಿಲ್ಲ ಅಂದ್ರೆ ಮೊದಲನೇದಾಗಿ ನೀವು ಹೊಸದಾಗಿ ಹುಟ್ಟಬೇಕು. That means you must ask Jesus to come into your life and forgive your sin. ಅದರ ಅರ್ಥ ಯೇಸು ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಬಂದು ನಿಮ್ಮನ್ನು ಕ್ಷಮಿಸಲಿಕ್ಕೆ ಕೇಳ್ಕೊಳ್ಬೇಕು. It's very important that all of you have that knowledge of Jesus as your savior. ಅದು ಬಹಳ ಮುಖ್ಯ, ಯೇಸು ನಿಮ್ಮ ರಕ್ಷಕನಾಗಿ ತಿಳ್ಕೊಳ್ಳುವಂಥದ್ದು. It's not enough just to come to church because your husband comes or your wife comes. ನೀವು ಬರೀ ಸಭೆ ಕೂಟಗಳಿಗೆ ಬರೋದು ನನ್ನ ಗಂಡ ಬರ್ತಾನೆ ಅಥವಾ ಹೆಂಡತಿ ಬರ್ತಾಳೆ ಅಂತ ಬರೋದಲ್ಲ. Or your parents come. ನಿಮ್ಮ ತಂದೆ ತಾಯಿಗಳು ಬರ್ತಾರೆ ಅಂತ. You yourself must have personally turned from your sin. ನೀವು ವೈಯಕ್ತಿಕವಾಗಿ ಪಾಪದಿಂದ ತಿರುಗಿದವರಾಗಿರಬೇಕು. Come to Jesus and said, Lord Jesus, I am a sinner. ಯೇಸುವಿನ ಬಳಿ ಬಂದು, ಸ್ವಾಮಿ ನಾನು ಪಾಪಿ, there's nothing good in me. ನನ್ನಲ್ಲಿ ಯಾವುದೂ ಒಳ್ಳೆದಿಲ್ಲ. But you died to take away the punishment of all my sin. ನನ್ನ ಪಾಪಗಳಿಗೆ ಇರುವಂತ ಒಂದು ಶಿಕ್ಷೆಯನ್ನು ನೀನು ತಗೊಂಡಿದ್ದೀಯ ಸ್ವಾಮಿ. And you rose up from the dead. ನೀನು ಸಾವಿನಿಂದ ಸತ್ತು ಎದ್ದಿದ್ದೀಯ ಸ್ವಾಮಿ. So you are living today. ಇವತ್ತು ನೀನು ಜೀವಿಸ್ತಾ ಇದ್ದೀಯ ಸ್ವಾಮಿ. So I can ಸ್ವಾಮಿ. speak to you.
ನಾನು ನಿನ್ನ ಬಳಿ ಮಾತಾಡಬಹುದು. I want you to come into my heart by your Holy Spirit. ನಿನ್ನ ಪವಿತ್ರಾತ್ಮನ ಮುಖಾಂತರ ನನ್ನ ಹೃದಯದಲ್ಲಿ ಬಾ. Come and live in me. ನನ್ನಲ್ಲಿ ಜೀವಿಸು ಸ್ವಾಮಿ. Clean my dirty heart. ನನ್ನ ಅಶುದ್ಧ ಹೃದಯನ್ನ ಶುದ್ಧೀಕರಿಸು. With the blood you shed on the cross. ಆ ಒಂದು ಶಿಲುಬೆಯಲ್ಲಿ ಹರಿದ ರಕ್ತದಿಂದ forgive my sin. ನನ್ನ ಪಾಪಗಳನ್ನು ಕ್ಷಮಿಸು. Give me a new heart. ನನಗೆ ಹೊಸ ಹೃದಯವನ್ನು ಕೊಡು ಸ್ವಾಮಿ. Make me a child of God. ನನ್ನನ್ನು ದೇವರ ಮಗುವನ್ನಾಗಿ ಮಾಡು ಸ್ವಾಮಿ. How long does it take to pray that prayer? ಆ ಪ್ರಾರ್ಥನೆ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು? Less than 2 minutes. 2 ನಿಮಿಷಕ್ಕಿಂತ ಕಡಿಮೆ. In 2 minutes, if you pray it sincerely, you can be a child of God. ನೀವು ಪ್ರಾಮಾಣಿಕವಾಗಿ ದೇವರ ಮುಂದೆ ಆ ಪ್ರಾರ್ಥನೆಯನ್ನು ಮಾಡಿದ್ರೆ ನೀವು ದೇವರ ಮಗುವಾಗಬಹುದು. If you don't pray it from your heart, you can pray that prayer 100 times, you will not become a child of God. ನಿಮ್ಮ ಹೃದಯದಿಂದ ಮಾಡದೆ ನೀವು 100 ಸಲ ಹೇಳಿದ್ರು ನೀವು ದೇವರ ಮಗುವಾಗಲಿಕ್ಕೆ ಸಾಧ್ಯ ಇಲ್ಲ. It's not just a question of saying it with our mouth. ನಿಮ್ಮ ಬಾಯಿನಲ್ಲಿ ಮಾತ್ರ ಹೇಳೋದು ಮಾತ್ರ. From your heart. ನಿಮ್ಮ ಹೃದಯದಿಂದ. You recognize you're a good for nothing sinner. ನೀವು ಯಾವುದಕ್ಕೆ ಪ್ರಯೋಜನವಿಲ್ಲದ ಪಾಪಿ ಅಂತ you recognize that Christ died for all your sins on the cross. ನೀವು ತಿಳ್ಕೊಳ್ಬೇಕು ಕ್ರೈಸ್ತನು ನಿಮ್ಮ ಎಲ್ಲಾ ಪಾಪಗಳಿಗಾಗಿ ಸತ್ತಿದ್ದಾನೆ ಅಂತ. You believe he rose up from the dead, he is living today. ಆತನು ಸತ್ತಿದ್ರಿಂದ ಎದ್ದು ಇವತ್ತು ಜೀವಿಸ್ತಾ ಇದ್ದಾನೆ ಅಂತ. Are you willing to give your life to him? ನಿಮ್ಮ ಜೀವಿತನ ಕೊಡ್ಲಿಕ್ಕೆ ತಯಾರಿರಬೇಕು. Are you willing to ask him to help you to give up all your bad habits? ನೀವು ಆ ಸಹಾಯವನ್ನ ಕೇಳಲಿಕ್ಕೆ ಇಷ್ಟ ಇದೆಯಾ ನಿಮ್ಮ ಎಲ್ಲ ಕೆಟ್ಟ ಪಾಪಗಳನ್ನು ಬಿಡಲಿಕ್ಕೆ? Then you can be a child of God immediately. ನಂತರ ತಕ್ಷಣವೇ ನೀವು ದೇವರ ಮಗುವಾಗಬಹುದು. Once you become a child of God, ನೀವು ದೇವರ ಮಗುವಾದ ನಂತರ the most important chapters in the Bible you must read are Matthew 5, 6 and 7. ನೀವು ದೇವರ ಮಗುವಾಗಿದ್ದ ನಂತರ ಬಹಳ ಪ್ರಮುಖವಾಗಿ ಮುಖ್ಯವಾಗಿ ಈ ಸತ್ಯವೇದದಲ್ಲಿ ಓದಬೇಕಾದ ಅಧ್ಯಾಯಗಳು ಅಂದರೆ ಮತ್ತಾಯ 5, 6, 7 and ಮತ್ತು Luke 14, ಲೂಕ 14 verse 25 till the end of the chapter. 25ರಿಂದ ಅಧ್ಯಾಯದ ಕಡೆಯವರೆಗೆ ಲೂಕ 14. Even if you don't have time to read the rest of the Bible, ನೀವು ಬೇರೆ ಅಧ್ಯಾಯಗಳು ಓದಲಿಕ್ಕೆ ಸಮಯ ಇಲ್ಲ ಅಂದ್ರೂ ಪರವಾಗಿಲ್ಲ. read Luke 14 verses 25 till the end. ಲೂಕ 14, 25ರಿಂದ ಕಡೆಯವರೆಗೂ ಓದಿ. How to be a disciple of Jesus Christ. ಒಬ್ಬ ಯೇಸುವಿನ ಶಿಷ್ಯರಾಗೋದು ಹೇಗೆ. And then read Matthew 5, 6 and 7. ನಂತರ ಓದಿ ಮತ್ತಾಯ 5, 6, 7. And then at the end of those 3 chapters, Jesus spoke the story about the wise man and the foolish man. ಆ ಅಧ್ಯಾಯಗಳ ಕಡೆಗೆ ಯೇಸು ಇಲ್ಲಿ ಒಬ್ಬ ಜ್ಞಾನವಂತನು ಒಬ್ಬ ಬುದ್ಧಿಹೀನನ ಬಗ್ಗೆ ದೇವರು ಮಾತಾಡಿದರು. How did the wise man become wise? ಒಬ್ಬ ಜ್ಞಾನಿ ಹೇಗೆ ಜ್ಞಾನಿ ಆದನು? He heard something and he went home and tried to do it. ಅವನು ಕೇಳಿ ಅದು ಮನೆಗೆ ಹೋಗಿ ಅದನ್ನು ವಿಧೇಯಲಾಗಲಿಕ್ಕೆ ಪ್ರಯತ್ನಿಸಿದನು. Let's see, for example, in Matthew 5, 21 and 22. ಮತ್ತಾಯ 5ನೇ ಅಧ್ಯಾಯ 21, 22 ನೋಡೋಣ. Jesus said, ಇಲ್ಲಿ ಯೇಸು ಹೇಳಿದರು, under the Old Testament they told you don't commit murder. ಇಲ್ಲಿ ಹಳೆ ಒಡಂಬಡಿಕೆ ಪ್ರಕಾರ ನೀವು ನರಹತ್ಯೆ ಮಾಡಬಾರದು ಅಂತ ಹೇಳಿದ್ರು. But I say you shouldn't even be angry. ನಾನು ಹೇಳ್ತೀನಿ ನೀವು ಸಿಟ್ಟು ಕೂಡ ಮಾಡ್ಕೊಳ್ಬಾರ್ದು ಅಂತ. So the standard has become higher. ಆದರೆ ಅದು ಪ್ರಮಾಣ ಹೆಚ್ಚಾಯಿತು ಇಲ್ಲಿ. Do you like the standard becoming higher or lower? What do you think is better? ಆ ಒಂದು ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಇಷ್ಟಪಡ್ತೀರಾ ಕಡಿಮೆ ಆಗ್ಲಿಕ್ಕೆ ಇಷ್ಟಪಡ್ತೀರಾ? Which is better? ಯಾವುದು ಒಳ್ಳೆಯದು? Do you wish that Jesus came and lowered the standard or raised the standard? ಯೇಸು ಬಂದು ಆ ಮಟ್ಟವನ್ನು ಪ್ರಮಾಣವನ್ನು ಕಡಿಮೆ ಮಾಡಿದರೆ ಚೆನ್ನಾಗಿತ್ತು ಅಂತೀರಾ ಹೆಚ್ಚು ಮಾಡಿದರೆ ಒಳ್ಳೆಯದು ಅಂತೀರಾ? That's like asking, do you want your child to go from 3rd standard to 2nd standard or 3rd standard to 4th standard? ಅದು ಕೇಳೋದು ಹೇಗೆ ಅಂದರೆ ನಿಮ್ಮ ಮಗು 3ನೇ ತರಗತಿಯಿಂದ 4ಕ್ಕೆ ಹೋದರೆ ಒಳ್ಳೆಯದಾ 3ರಿಂದ 2ಕ್ಕೆ ಬಂದರೆ ಒಳ್ಳೆಯದಾ ಅಂತ ಕೇಳೋದು. Which do you prefer? ಯಾವುದನ್ನು ನೀವು ಆರಿಸ್ಕೊಳ್ತೀರಾ? Very simple. ಬಹಳ ಸರಳವಾದದ್ದು. Is anybody here who wants a child to go from 3rd standard to 2nd standard? ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಗು 3ರಿಂದ 2ನೇ ತರಗತಿಗೆ ಬರಬೇಕು ಅಂತ ಇಷ್ಟಪಡ್ತೀರಾ? No. ಇಲ್ಲ. We want them to go higher. ನೀವು ಅವ್ರ ಮೇಲೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? So Moses came with a standard, Jesus made it higher. ಮೋಶೆ ಒಂದು ಮಟ್ಟದಲ್ಲಿ ಬಂದನು, ಹಾಗೆ ಯೇಸು ಅದನ್ನ ಹೆಚ್ಚಿಸಿದನು. Moses said don't murder, Jesus said don't even be angry. ಮೋಶೆ ಹೇಳಿದನು ನರಹತ್ಯೆ ಮಾಡಬಾರದು ಅಂತ, ಯೇಸು ಹೇಳಿದನು ಸಿಟ್ಟು ಮಾಡಬಾರದು. When the foolish man hears that, ಒಬ್ಬ ಬುದ್ಧಿಹೀನನು ಅದನ್ನ ಕೇಳಿದಾಗ, he heard it in the church, ಅದನ್ನ ಸಭೆಯಲ್ಲಿ ಕೇಳಿಸಿಕೊಂಡು he goes home, ಮನೆಗೆ ಹೋದನು, he doesn't care about it. ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ. For the next 20 years he keeps on getting angry with his wife, he is not even bothered. ಇನ್ನು 20 ವರ್ಷ ತನ್ನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಸಿಟ್ಟು ಮಾಡ್ತಾ ಇರ್ತಾನೆ,
ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. His house will collapse. ಅವನ ಮನೆ ಬಿದ್ದು ಹೋಗುತ್ತೆ. Because he's a foolish man. ಯಾಕಂದ್ರೆ ಅವನು ಬುದ್ಧಿಹೀನನು. He thinks his house will stand because he's going to church every Sunday. ಅವನು ಅನ್ಕೊಂತಾನೆ ನಾನು ಸಭೆಗೆ ಹೋಗ್ತಾ ಇದ್ದೀನಲ್ಲ ಅದರಿಂದ ಮನೆ ನಿಲ್ಲುತ್ತೆ ಅಂತ. But what is he getting in church? ಆದರೆ ಸಭೆಯಲ್ಲಿ ಏನು ಸಿಗ್ತಾ ಇದೆ ಅವನಿಗೆ? All the knowledge that the devil has. ಆ ಸೈತಾನ್ಗೆ ಇರುವಂತ ಎಲ್ಲ ತಿಳುವಳಿಕೆ ಅವನಿಗೂ ಸಿಗ್ತಾ ಇದೆ. Do you think the devil doesn't know Matthew chapter 5? ನೀವು ಅನ್ಕೊಂತೀರಾ ಸೈತಾನ್ಗೆ ಮತ್ತಾಯ 5 ಗೊತ್ತಿಲ್ಲ ಅಂತ? He knows it better than you. ನಿಮಗೆಲ್ಲರಿಗಿಂತ ಆತನಿಗೆ ಹೆಚ್ಚಾಗಿ ಗೊತ್ತಿದೆ. Can you quote every verse in Matthew 5 by heart? ನೀವು ಹಾಗೆ ಬಾಯಿನಲ್ಲಿ ಹೇಳ್ತೀರಾ, ಬಾಯಿಪಾಠವಾಗಿ ಹೇಳ್ತೀರಾ 5ನೇ ಅಧ್ಯಾಯವನ್ನ? Can you say Matthew 5 without looking at it? ನೀವು ಸತ್ಯವೇದನ ನೋಡ್ದೇನೆ ನೀವು ಹೇಳಲಿಕ್ಕೆ ಸಾಧ್ಯ ಇದೆ ನಿಮಗೆ? Even I can't do it. ನನಗೂ ಮಾಡ್ಲಿಕ್ಕೆ ಆಗಲ್ಲ. But the devil can. ಆದರೆ ಸೈತಾನ ಮಾಡ್ತಾನೆ. But I can obey every verse there, which the devil cannot do. ಆದರೆ ಅದಕ್ಕೆ ನಾನು ವಿಧೇಯನಾಗಬಹುದು, ಅದು ಸೈತಾನನಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. That's the important thing. ಅದು ಮುಖ್ಯವಾದದ್ದು. Not how much you know. ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದು ಮುಖ್ಯ. Supposing I know 100 verses. ನನಗೆ 100 ವಚನಗಳು ಗೊತ್ತು. And I obey only one of them. ಅದರಲ್ಲಿ ಒಂದನ್ನು ಮಾತ್ರ ವಿಧೇಯನಾಗ್ತೀನಿ. That is like saying 1% of my life is built on the rock. ಅದು ಹೇಗೆ, ಅದರ ಅರ್ಥ ಏನಂದ್ರೆ ಆದರೆ ನನಗೆ 1% ಮಾತ್ರ ನಾನು ಬಂಡೆಯ ಮೇಲೆ ಕಟ್ತಾ ಇದ್ದೀನಿ ಅಂತ. Supposing this building only one corner is built on a good foundation, the rest is on sand. ಇಲ್ಲಿ ಈ ಕಟ್ಟಡ ಇದೆ, ಈ ಕಟ್ಟಡದ ಒಂದು ಮೂಲೆ ಭಾಗ ಮಾತ್ರ ಒಂದು ಸರಿಯಾದ ನೆಲದಲ್ಲಿ ಕಟ್ಟಲ್ಪಟ್ಟಿದೆ, ಉಳಿದಿದ್ದೆಲ್ಲ ಮರಳಿನ ಮೇಲಿದೆ ಅಂತ ಯೋಚನೆ ಮಾಡಿ. I won't want to stand here because I don't know when it will collapse. ನಾನು ಇಲ್ಲಿ ನಿಲ್ಲಿಕ್ಕೆ ಕೂಡ ಧೈರ್ಯ ಮಾಡೋದಿಲ್ಲ, ಯಾಕೆ ಅಂದ್ರೆ ಯಾವಾಗ ಬಿದ್ದೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. That is how many believers in CFC churches are living today. ಹಾಗೆ ನಮ್ಮ CFC ಸಭೆಗಳಲ್ಲಿ ಬಹಳಷ್ಟು ವಿಶ್ವಾಸಿಗಳು ಜೀವಿಸ್ತಾ ಇದ್ದಾರೆ. I am not worried if you are defeated by anger. ನಾನು ಯೋಚನೆ ಮಾಡೋದಿಲ್ಲ ನೀವು ಸಿಟ್ಟಿನಿಂದ ಸೋಲ್ತಾ ಇದ್ರೆ. I am only asking 2 questions. ನಾನು 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. Do you recognize it is a sin? Do you recognize it is a sin? ಅದನ್ನ ನೀವು ಪಾಪ ಅಂತ ಅಂದ್ಕೊಳ್ತೀರಾ? And secondly, every time you fall, do you repent and weep and cry out to God to deliver you from it? ಪ್ರತಿ ಸಲ ಬಿದ್ದಾಗ ನೀವು ದೇವರಲ್ಲಿ ಕೇಳ್ಕೊಳ್ತೀರಾ, ದೇವರೇ ನನ್ನನ್ನು ಕ್ಷಮಿಸು ಅಂತ. Then you're okay. ಆಗಿದ್ರೆ ಪರವಾಗಿಲ್ಲ. If you're not repenting and crying out to God, then you're in a very serious condition. ನೀವು ಮಾನಸಾಂತರ ಪಡ್ತಾ ಇಲ್ಲ, ದೇವರಲ್ಲಿ ಕೂಗ್ಕೊಳ್ತಾ ಇಲ್ಲ ಅಂದ್ರೆ ನೀವು ಅಪಾಯದ ಸ್ಥಳದಲ್ಲಿ ಇದ್ದೀರಾ. So that's the difference between the wise man and the foolish man. ಬುದ್ಧಿಹೀನನು ಜ್ಞಾನವಂತನ ಬಗ್ಗೆ ವ್ಯತ್ಯಾಸ ಇದೆ. Next Sunday, ಬರುವ ಭಾನುವಾರ both go to church. ಇಬ್ಬರು ಸಭೆಗೆ ಕೂಟಕ್ಕೆ ಹೋಗ್ತಾರೆ. And they hear another verse. ಇನ್ನೊಂದು ವಚನವನ್ನು ಓದ್ತಾ ಕೇಳ್ತಾರೆ. ಯೇಸು ಹೇಳಿದನು, Matthew 5:27 and 28. 27-28ನೇ Yeah, Moses said, don't commit adultery. ಮೋಶೆ ಹೇಳಿದನು ವ್ಯಭಿಚಾರ ಮಾಡಬಾರದು ಅಂತ. I say to you, you should not even lust with your eyes after a woman. ನೀನು ಕಣ್ಣಿನಲ್ಲಿ ಕೂಡ ಹೆಣ್ಣನ್ನು ನೋಡಿ ಮೋಹಿಸಬಾರದು ಅಂತ. You must not look at dirty pictures of women who are not dressed properly. ನೀವು ಒಂದು ಹೆಣ್ಣು ಸರಿಯಾಗಿ ವಸ್ತ್ರವನ್ನು ಧರಿಸದ ಚಿತ್ರಗಳನ್ನು ನೋಡಬಾರದು. You must not look at pictures on the computer which are just provoking your lust. ನೀವು ಕಂಪ್ಯೂಟರ್ನಲ್ಲಿ ಬರುವಂಥ ಆ ನಗ್ನ ಚಿತ್ರಗಳನ್ನು ಯಾವುದು ನಿಮ್ಮ ಒಂದು ಮೋಹವನ್ನು ಕೆರಳಿಸುತ್ತೋ ಅದನ್ನು ನೋಡಬಾರದು. Yeah, the 2 men in the church both hear it. 2 ಈ ಜನರ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದು ಅವರಿಬ್ಬರು ಕೇಳ್ತಾರೆ ಸಭೆನ. One man says, it's not serious. ಒಬ್ಬ ಹೇಳ್ತಾನೆ, ಇದು ಗಂಭೀರವಾದದ್ದಲ್ಲ. I look at it and then I ask God to forgive me. ನಾನು ನೋಡ್ತೀನಿ, ಆಮೇಲೆ ದೇವರಿಗೆ ಕ್ಷಮಿಸ ಕೇಳ್ತೀನಿ. It's not serious. ಅದು ಅಪಾಯ ಅಷ್ಟು ಗಂಭೀರವಾದದ್ದಲ್ಲ. The other person cries out to God, Lord, please help me. I don't want to fall. I find a great pressure in me. ಇನ್ನೊಬ್ಬ ವಿಶ್ವಾಸಿ ಏನ್ ಮಾಡ್ತಾನೆ, ದೇವರೇ ನನ್ನನ್ನು ಕ್ಷಮಿಸು, ನನಗೆ ಬಹಳ ಕಷ್ಟ ಆಗ್ತಾ ಇದೆ, ನನಗೆ ಸಹಾಯ ಮಾಡು ಅಂತ. They both come and sit in the church for many years. ಅವರು ಇಬ್ಬರು ಸಭೆಯ ಕೂಟಗಳಲ್ಲಿ ಬಹಳ ವರ್ಷ ಕುಳಿತುಕೊಳ್ತಾರೆ. Outwardly they look very spiritual. ಹೊರಗಡೆಯಿಂದ ನೋಡಿದ್ರೆ ಇಬ್ಬರು ಆತ್ಮಿಕರಾಗಿ ಕಾಣಿಸ್ತಾರೆ. In fact, the foolish man may be able to sing better than the wise man. ಒಬ್ಬ ಬುದ್ಧಿಹೀನನು ಬಹಳ ಚೆನ್ನಾಗಿ ಹಾಡಬಹುದು, ಒಳ್ಳೆ ಆತ್ಮಿಕನಾಗಿ ಕಾಣಿಸಬಹುದು. He thinks he is more spiritual because he can sing so well. ಅವನು ಚೆನ್ನಾಗಿ ಹಾಡೋದ್ರಿಂದ ನಾನು ಆತ್ಮಿಕನು ಅಂತ ಅನ್ಕೊಳ್ಬಹುದು. That shows how stupid he is. ಅದು ತೋರಿಸುತ್ತೆ ಅವನು ಎಷ್ಟು ಬುದ್ಧಿಹೀನನು ಅಂತ. You can sing well, you can do so many things well, it means nothing if you can't obey well. ನೀವು ಹಾಡನ್ನು ಚೆನ್ನಾಗಿ ಹಾಡಬಹುದು, ಬಹಳಷ್ಟು ವಿಷಯಗಳನ್ನು ಕೂಟಗಳಲ್ಲಿ ಮಾಡಬಹುದು,
ನೀವು ವಿಧೇಯರಾಗಲಿಕ್ಕೆ ಗೊತ್ತಿಲ್ಲ ಅಂದರೆ ಆತ್ಮಿಕರಲ್ಲ. What did Jesus say? ಯೇಸು ಏನು ಹೇಳಿದ್ರು? The wise man heard and did it. ಏನು ಯೇಸು ಹೇಳಿದ್ರು? ಆ ಒಂದು ಜ್ಞಾನವಂತನು ಕೇಳಿ ಅದಕ್ಕೆ ವಿಧೇಯನಾದನು. So his knowledge got converted into wisdom. ಆ ಒಂದು ತಿಳುವಳಿಕೆ ಅನ್ನೋದು ಜ್ಞಾನವಾಗಿ ಪರಿವರ್ತನೆ ಹೊಂದಿತು. So we can make a simple mathematical formula. ನಾವು ಒಂದು ಗಣಿತದ ಒಂದು ಸೂತ್ರವನ್ನು ಮಾಡ್ಕೊಳ್ಬಹುದು, ಸರಳವಾದ. Knowledge plus obedience equals wisdom. ತಿಳುವಳಿಕೆ ಪ್ಲಸ್ ವಿಧೇಯತೆ ಜ್ಞಾನವಾಗುತ್ತೆ. Knowledge without obedience equals death. ತಿಳುವಳಿಕೆ ವಿಧೇಯತೆ ಇಲ್ಲದೆ ಇದ್ರೆ ಅದು ಸಾವಾಗುತ್ತೆ. So all of you know what you got. You know what you've got then. Is it death or wisdom? ನಿಮಗೆ ಏನು ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗಿದೆ. Knowledge without obedience is foolishness. ಒಂದು ತಿಳುವಳಿಕೆ ವಿಧೇಯತೆ ಇಲ್ಲ ಅಂದರೆ ಮೂರ್ಖತನವಾಗುತ್ತೆ. And the more knowledge you have without obedience, the more foolish you are. ನೀವು ಒಂದು ವಿಧೇಯತೆ ಇಲ್ಲದೆ ಹೆಚ್ಚು ತಿಳುವಳಿಕೆನ ಹೊಂದಿಕೊಂಡ್ರೆ ಹೆಚ್ಚು ಮೂರ್ಖರಾಗ್ತೀರಿ. It's like food not digested. ಅದು ಹೇಗೆ ಅಂದರೆ ಒಂದು ಆಹಾರ ಜೀರ್ಣವಾಗದೇ ಇರೋಂಥದ್ದು. It's not how much food you eat that makes you healthy, but how much is digested that makes you healthy. ಯಾವುದು ನಿಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡುತ್ತೆ ಅಂದರೆ ಎಷ್ಟು ಊಟ ಮಾಡ್ತೀರಾ ಅಷ್ಟಲ್ಲ, ಎಷ್ಟು ಜೀರ್ಣವಾಗಿದೆ ಅದು. Some people have digestive problem. They eat so much but they are still sick. ಕೆಲವರಿಗೆ ಜೀರ್ಣತೆಯ ತೊಂದರೆ ಇರುತ್ತೆ, ಅವ್ರು ಎಷ್ಟು ಊಟ ಮಾಡಿದ್ರು ಅದು ಜೀರ್ಣವಾಗೋದಿಲ್ಲ. Some people eat so little but they are healthy. ಕೆಲವರು ಕಡಿಮೆ ಆಹಾರನ ತಗೊಳ್ತಾರೆ, ಅವರು ಆರೋಗ್ಯವಂತರಾಗಿರ್ತಾರೆ. It's not a question of how much you eat. ಅದು ಎಷ್ಟು ನೀವು ತಿಂತೀರಾ ಅನ್ನೋದಲ್ಲ. It's not a question of how many meetings you go to. ನೀವು ಎಷ್ಟು ಕೂಟಗಳಿಗೆ ಹೋಗ್ತೀರಾ ಅನ್ನೋದು ಮುಖ್ಯ ಅಲ್ಲ. Going to a meeting is like eating. ನೀವು ಕೂಟಗಳಿಗೆ ಹೋಗೋದು ಅಂದ್ರೆ ಊಟ ಮಾಡಿದ ಹಾಗೆ. And if you listen to CFC messages, it's like having biryani every day. ಸೊ ನೀವು CFC ಸಂದೇಶಗಳನ್ನು ಕೇಳ್ತಾ ಇದ್ರೆ ಅದು ಪ್ರತಿ ದಿವಸ ಬಿರಿಯಾನಿ ತಿಂದ ಹಾಗೆ. But that doesn't make you healthy if you don't digest it. ಅದು ಜೀರ್ಣವಾಗದೇ ಇದ್ರೆ ಅದು ನಿಮಗೆ ಆರೋಗ್ಯ ಕೊಡೋದಿಲ್ಲ. It is wisdom that builds the house. ಇದು ಒಂದು ಜ್ಞಾನ ಮನೆಯನ್ನು ಕಟ್ಟುತ್ತೆ.